ತಮಿಳುನಾಡು ಸಿಎಂ ವಿಜಯ್ ತಲಪತಿ ಅವರ ಸ್ಕೀಮ್ಗಳು ನೋಡಿ ಕೆಲವರು ಹೀಯಾಳಿಸಿದರು. ಏನಪ್ಪ ಈ ತರ ಸ್ಕೀಮ್ಗಳು ತರ್ತಾವ್ರ, ಈ ಸ್ಕೀಮ್ಗಳಿಂದ ಸರ್ಕಾರಿ ಬೊಕ್ಕಸಕ್ಕೆ ಧಕ್ಕೆ ಆಗ್ತದೆ, ಖಜಾನೆ ಖಾಲಿ ಆಗ್ತದೆ ಅಂದ್ಬಿಟ್ಟು ಸ್ವಲ್ಪ ಅಪವಾದ ಮಾಡೋದು. ಅಪವಾದ ಮಾಡಿದ್ರು ಸರಿನೇ, ಅವ್ರು ತಂದಿರೋ ಸ್ಕೀಮ್ಗಳಲ್ಲಿ ಒಂದೊಂದು ಸ್ಕೀಮ್ನ ಒಂದು ಬ್ಯಾಕಪ್ ಉದ್ದೇಶ ಕರೆಕ್ಟ್ ಆಗಿದೆ ನೋಡಿ. ಒಂದು ಸ್ಕೀಮ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಬಡ ಮಕ್ಕಳು ಸರ್ಕಾರಿ ಹಾಸ್ಪಿಟಲ್ ಜನಿಸಿದರೆ ಆ ಮಗುವಿಗೆ 1 ಗ್ರಾಮ್ ಉಂಗುರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದ್ರು. ಅದರ ಒಂದು ಹಿಂದಿನ ಉದ್ದೇಶದ ಅರ್ಥ ನೋಡಿ, ಅವನು ಅಲ್ಲಿ ಸರ್ಕಾರಿ ಹಾಸ್ಪಿಟಲ್ ಹೋಗಿ ಹುಟ್ಟಿದ್ರೆ ಅವನ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಆಗ್ತದೆ, ಯಾವ ಹಾಸ್ಪಿಟಲ್ ಅಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲ ಸರ್ಕಾರಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗ್ತದೆ. ಅದರ ಮುಖಾಂತರ ಆತನ ಬೆಳೆದ ಇದಾಗಿ ಆತನ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯ ಅಥವಾ ಸರ್ಕಾರದಿಂದ ಯಾವುದೇ ಒಂದು ಹೆಲ್ಪ್ ಮಾಡ್ಕೋಬೇಕಾದ್ರೆ ಅವ್ನಿಗೆ ಅದನ್ನ ಮೇನ್ ಇಂಪಾರ್ಟೆಂಟ್ ಪರ್ಪಸ್ ಆ ಸರ್ಟಿಫಿಕೇಟ್ ನೋಡ್ತಾರೆ. ಆ ಸರ್ಟಿಫಿಕೇಟ್ ಮುಖಾಂತರ ಅವ್ನಿಗೆ ಏನೇ ಬೇಕಾಗ್ಲಿ ಅದು ಸರ್ಕಾರ ಸಪೋರ್ಟ್ ಮಾಡ್ತದೆ. ಆ ರೀತಿಯ ಉದ್ದೇಶದ ಮುಖಾಂತರ ಈ 1 ಗ್ರಾಮ್ ಬಂಗಾರದ ಉಂಗುರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದಿರೋದು ನೋಡಿ. ಅದರ ಅರ್ಥ ಇದೆ. ಯಾವುದೇ ಶ್ರೀಮಂತರಾಗ್ಲಿ ಇವರಾಗ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಇದು ಮಾಡಲ್ಲ, ಡೆಲಿವರಿ ಮಾಡಿ ಮಗು ಇದಾಗಲ್ಲ. ಅವರು ಅವ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವ್ರ ಪ್ರೈವೇಟ್ ಹಾಸ್ಪಿಟಲ್ ಅವರ ಇದ್ರ ಅನುಕೂಲಕ್ಕೆ ತಕ್ಕಂತೆ ಹೋಗ್ತಾರೆ. ಕೇವಲ ಬಡ ಮಕ್ಕಳು ಅಲ್ಲಿ ಹೋಗಿ ಇದಾಗ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯ ಸ್ಕೀಮ್ ತಂದು ಅವ್ರಿಗೆ ನಾಳೆ ಒಂದು ದಿವಸ ಅವ್ರಿಗೆ ಫ್ಲೆಕ್ಸ್ ಆಗ್ತದೆ, ಸರ್ಕಾರಿ ಹಾಸ್ಪಿಟಲ್ ಹುಟ್ಟಿದವ್ರಿಗೆ. ಆ ರೀತಿಯ ಸ್ಕೀಮ್ ನಾಳೆ ದಿವಸ ಅವ್ರು ತರುವ ಉದ್ದೇಶದಿಂದ ಇಂತಹ ಸ್ಕೀಮ್ಗಳು ತಂದಿರೋದು. ಇಂತಹ ಸ್ಕೀಮ್ ಪ್ರತಿಯೊಂದು ಸ್ಕೀಮ್ನ ಹಿಂಭಾಗದ ಉದ್ದೇಶ ಈ ರೀತಿ ಇರ್ತದೆ, ಅದು ಜನರಿಗೆ ಅರ್ಥ ಆಗಲ್ಲ. ಅವರು ವಿಜಯ್ CM ಅಲ್ಲ, PM ಆದರೆ ಇನ್ನ ನೋಡಿ, ಚೈನಾ GDP $20 trillion ಇದೆ, ಭಾರತ GDP $4 trillion ಸಮಥಿಂಗ್ ಇದೆ. ಅದನ್ನ 10 ವರ್ಷದಲ್ಲಿ ಅವರು ಕ್ರಾಸ್ ಮಾಡ್ತಾರೆ, ಅದು ನಿಜ.